ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಲ್ಲ ಅಂತ ತಕ್ಷಣ ಬಿಜೆಪಿ ಟೀಕೆ ಮಾಡ್ತಾರೆ. ಈಗ ಸ್ವಾಮೀಜಿಗಳು ಕೂಡ ಜನರಿಗೆ ಇದರಿಂದ ಸೋಂಬೇರಿತನ ಬೆಳೆಸ್ತಾ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಾಸಕ ಸುರೇಶ್ ಗೌಡರು ಮಾತನಾಡ್ತಾ ಹೋಗ್ತೇನೆ. ಸರ್, ಈಗ ರಂಭಾಪುರಿ ಶ್ರೀಗಳು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳಿಂದ ಜನ ಸೋಂಬೇರಿ ಆಗ್ತಾ ಇದ್ದಾರೆ ಅಂತ. ಒಂದ್ ಕಡೆ ಗ್ಯಾರಂಟಿ ತಲುಪ್ತಾ ಇಲ್ಲ, ಮತ್ತೆ ಈ ರೀತಿಯಾದಂಥ ಹೇಳಿಕೆಗಳು. ರಂಭಾಪುರಿ ಸ್ವಾಮೀಜಿಗಳಲ್ಲ, ರಾಯಾರೆಡ್ಡಿ ಹೇಳಿದ್ದಾರೆ, BR ಪಾಟೀಲ್ ಹೇಳಿದ್ದಾರೆ, ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಎದ್ದೋಗಿದೆ, ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಿ ಅಂತ. ಸಿದ್ದರಾಮಯ್ಯನ ಭ್ರಮೆ ಬಂದ್ಬಿಟ್ಟಿದೆ ಅವರಿಗೆ. ಆ ಭ್ರಮೆಯಲ್ಲಿ ಇವತ್ತು ಸರ್ಕಾರ ನಡೆಸ್ತಾರೆ. 3 ನಾಮ ಹಾಕ್ತಿದ್ರು, 3 ನಾಮ ಅಂತ ಫೇಮಸ್ಸು, ಪಂಗ್ನಾಮ ಅಂತ. ಇದು 5 ನಾಮ ಹಾಕಿ ಕರ್ನಾಟಕ ಜನಕ್ಕೆ ಪಂಗ್ನಾಮ ಹಾಕಿ ಇಟ್ಟು ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಇಟ್ಟಿದ್ದಾರೆ ಕರ್ನಾಟಕ ಜನಗಳಿಗೆ. ಸರಿ, ಒಂದು ಕಡೆ ಸುರ್ಜೇವಾಲ ಅವರು 2ನೇ ಬಾರಿ ಬಂದು ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ತಾರೆ, 1-to-1 ಮೀಟಿಂಗ್ ಮಾಡ್ತಾರೆ. ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಮುಂಚೆನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಾದ್ರೆ 5 ವರ್ಷ ಅವ್ರು ಮುಖ್ಯಮಂತ್ರಿ ಆಗಿದ್ರು, 2013ರಿಂದ 2018. ಅವಾಗ ಪವರ್ ಸೆಂಟ್ರ್ ಒಂದೇ, ಸಿದ್ದರಾಮಯ್ಯನವರು ಒಬ್ಬರೇ ಇದ್ದರು, ಯಾವ DCMಗಳು ಇರಲಿಲ್ಲ. ಈಗ ಪವರ್ ಸೆಂಟ್ರ್ಗಳು 2 ಇದೆ. DK ಶಿವಕುಮಾರ್ ಒಬ್ಬರು ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಇನ್ನೊಂದು ಸಿದ್ದರಾಮಯ್ಯನವರು. ಮತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಬರಲಿಲ್ಲ. ಅವತ್ತಿನ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ ಅವರು, ಖಂಡ್ರೆ ಅವರು ಮತ್ತು DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷ ಯಾರಿರ್ತಾರೋ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಬಂದಿರೋದ್ರಿಂದ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇತ್ತು. ಆದರೆ ಮೂಲ ಕಾಂಗ್ರೆಸ್ಸಿಗರು ಇವರೆಲ್ಲರೂ ಪರಮೇಶ್ವರ್ ಇರ್ಬೋದು, ಮತ್ತು ಖರ್ಗೆ ಸಾಹೇಬ್ರು ಇರ್ಬೋದು, ಮತ್ತು ಸಿದ್ದರಾಮಯ್ಯನವರು ಇರ್ಬೋದು, ಮತ್ತು DK ಶಿವಕುಮಾರ್ ಇರ್ಬೋದು. ಅದರಲ್ಲಿ ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದು 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಈ ಕಾಂಗ್ರೆಸ್ನಲ್ಲಿ ಹೊರಗಡೆಯಿಂದ ಬಂದವ್ರಿಗೆ ಮನ್ನಣೆ ಜಾಸ್ತಿಯಾಗಿ ಮೂಲ ಕಾಂಗ್ರೆಸ್ಸಿಗರು ಗೊಂದಲದಲ್ಲಿ ಮತ್ತು ಅಧಿಕಾರ ಕಳ್ಕೊಂಡು ಮೂಲೆ ಗುಂಪು ಆಗಿಬಿಟ್ಟಿದೆ. ಅದರಲ್ಲಿ ಇನ್ಕ್ಲೂಡಿಂಗ್ MLC ಆಗಿರೋಂಥ ಯಾರೋ ಹರಿಪ್ರಸಾದ್ ಅವರು ಕೂಡ ಮೂಲೆ ಗುಂಪಾಗಿದ್ದಾರೆ. ಅದರಿಂದ ಇವತ್ತು ಮೂಲ ಕಾಂಗ್ರೆಸ್ಸಿಗರು ಎಲ್ಲರೂ ಒಂದುಗೂಡಿ ಸಿದ್ದರಾಮಯ್ಯನ 100ಕ್ಕೆ 100 ತೆಗಿಬೇಕು ಅಂತ ಕೂತವ್ರೆ. ಆದರೆ ಕಾಂಗ್ರೆಸ್ ಇರೋದೇ 3 ರಾಜ್ಯದಲ್ಲಿ, ಒಂದು ಹಿಮಾಚಲ್ ಪ್ರದೇಶ, ಒಂದು ತೆಲಂಗಾಣ, ಒಂದು ಕರ್ನಾಟಕ. ಆದರೆ ತೆಗೆದ್ರೆ ಸರ್ಕಾರ ಎಲ್ಲಿ ಬಿದ್ದೋಗುತ್ತೋ ಅಂತ ಆತಂಕದಲ್ಲಿದ್ದಾರೆ. ಅದಕ್ಕೆ ಸ್ಟ್ರಾಟಜಿ ವರ್ಕೌಟ್ ಮಾಡ್ತಾರೆ.